ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಿನ KR ಸರ್ಕಲ್ನಲ್ಲಿ ಒಂದು ಅಪಘಾತ. BMTC ಬಸ್ಗೆ ಬಂದು ಗುದ್ದಿರ್ತಕ್ಕಂಥದ್ದು ಸರಣಿ ಅಪಘಾತ KR ಸರ್ಕಲ್ನಲ್ಲಿ ನಡೆದಿರ್ತಕ್ಕಂಥದ್ದು. ಏನಾಯಿತು ಅಂತ ಡೀಟೇಲ್ಸ್ ಬರ್ತಾ ಇದೆ. ಸಿಗ್ನಲ್ನಲ್ಲಿ ನಿಂತಿದ್ದ ಬಸ್ಗೆ ಟೆಂಪೋ ಬಂದು ಹಿಂದ್ಗಡೆಯಿಂದ ಡಿಕ್ಕಿ ಹೊಡೆದಿರೋದು. ನಂತರ ಮುಂದಿದ್ದ ಬಸ್ಗೆ BMTC ಬಸ್ ಹೋಗಿ ಡಿಕ್ಕಿ ಹೊಡೆದಿದೆ. ಬಸ್ಸಲ್ಲಿ ಸಿಕ್ಕಾಕೊಂಡು ಪಾಪ ಪ್ರಯಾಣಿಕರು ಒದ್ದಾಡ್ಬಿಟ್ಟಿದ್ದಾರೆ. ಬಸ್ನಲ್ಲಿದ್ದ ಹಲವು ಪ್ರಯಾಣಿಕರಿಗೆ ಗಾಯ ಕೂಡ ಆಗಿದೆ. ನಿಂತಿದ್ದ ಬಸ್ಗೆ ಹಿಂದ್ಗಡೆಯಿಂದ ವ್ಯಾನ್ ಬಂದು ಹೊಡೆದಿರೋದು ನೋಡಿ. ಲೈಕ್ ಬ್ಯಾಂಡೇಜ್ ಎಲ್ಲ ಕಟ್ಕೊಂಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಸಿಕ್ಕಾಕೊಂಡಿರೋದು ಬಸ್ಸಲ್ಲಿ. ಪ್ರಾಣಾಪಾಯ ಆಗಿಲ್ಲ, ಬಟ್ ತುಂಬ ಜನರಿಗೆ ಗಾಯ ಆಗಿದೆ. ಬೆಳಗ್ಗೆನೆ ಸರಣಿ ಅಪಘಾತ ಆಗಿರ್ತಕ್ಕಂಥದ್ದು KR ಸರ್ಕಲಲ್ಲಿ. ಸಿಗ್ನಲ್ನಲ್ಲಿ ನಿಂತಿದ್ದ ಬಸ್ಗೆ ಹಿಂದ್ಗಡೆಯಿಂದ ಒಂದು ಟೆಂಪೋ ಬಂದು ಹೊಡೆದಿದೆ. ಆ ಬಸ್ ಮೂವ್ ಆಗಿ ಮುಂದ್ಗಡೆ ಇದ್ದ ಇನ್ನೊಂದು ಬಸ್ಗೆ ಬಸ್ ಹೊಡೆದಿದೆ. ಸೊ ಇದು ಆಗಿರ್ತಕ್ಕಂಥದ್ದು. ತೊಂದರೆ ಆಗಿದೆ ಒಂದಷ್ಟು ಜನರಿಗೆ. ಪಾಪ ಎಲ್ಲರನ್ನೂ ಇಳಿಸ್ತಾ ಇದ್ದಾರೆ, ರಕ್ಷಣಾ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಸೊ ಈಗಷ್ಟೇ ನಡೆದಿರ್ತಕ್ಕಂಥ ಅಪಘಾತ ಇದು. ಈಗಷ್ಟೇ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ಪಾಪ ತುಂಬ ಕಷ್ಟಪಡ್ತಾ ಇದ್ದಾರೆ, ಎಲ್ಲ ಬಸ್ಸಲ್ಲೇ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ತುಂಬ ದೊಡ್ಡ ಮಟ್ಟದ ಗಾಯಗಳೇನಾದರೂ ಆಗಿದೆಯಾ? ಹೇಗಿದೆ ಪರಿಸ್ಥಿತಿ ಇವಾಗ ಅಲ್ಲಿ ಅಂತ? ಅರವಿಂದ್, ಬೆಂಗಳೂರಿನ KR ಸರ್ಕಲ್ನಲ್ಲಿ BMTC ಬಸ್ಗಳ ನಡುವೆ ಅಪಘಾತ ಆಗಿರುವಂಥದ್ದು. ಅಪಘಾತ ಆಗಿರುವ ತೀವ್ರತೆಗೆ ಸಂಪೂರ್ಣವಾಗಿ ಒಂದು ಬಸ್ ಜಖಮಾಗಿರುವಂಥ ವಿಜುವಲ್ಸ್ ಒಂದು ಕಡೆ ಆದರೆ, ಆ ಬಸ್ನಲ್ಲಿ ಇದ್ದಂಥ ಒಬ್ಬ ಮಹಿಳೆ ಡ್ರೈವರ್ನ ಹಿಂಭಾಗದಲ್ಲಿ ಕೂತಿರ್ತಾರೆ. ಆ ಸಂದರ್ಭದಲ್ಲಿ ನಜ್ಜುಗುಜ್ಜದ ಕಾರಣಕ್ಕಾಗಿ ಡ್ರೈವರ್ನ ಸೀಟ್ ಸ್ಥಳದಲ್ಲಿ ಅವರ ಕಾಲು ಸಿಕ್ಕಾಕೊಂಡಿದೆ. ಅವರನ್ನು ತೆಗಿಲಿಕ್ಕೆ ಹರಸಾಹಸ ಪಡ್ತಿರುವಂಥದ್ದು. ಈಗಾಗಲೇ ಘಟನಾ ಸ್ಥಳಕ್ಕೆ ಫೈರ್ ತಂಡವು ಕೂಡ ಬಂದು ಆ ಮಹಿಳೆಯ ಕಾಲನ್ನು ಹೊರತೆಗೆಯುವಂಥ ಪ್ರಯತ್ನವನ್ನು ನಿರಂತರವಾಗಿ ಮಾಡಲಾಗ್ತಾ ಇದೆ. ಉಳಿದಂತೆ ಇನ್ನಷ್ಟು ಜನರ ಡ್ರೈವರ್ ಮತ್ತು ಕಂಡಕ್ಟರ್ಗೂ ಕೂಡ ಗಂಭೀರವಾಗಿ ಗಾಯವಾಗಿರುವಂಥ ಕಾರಣಕ್ಕಾಗಿ ಅಲ್ಲಿರುವಂಥ ಜನರಿಗೂ ಕೂಡ ಗಾಯವಾಗಿರುವಂಥದ್ದು. ಆ ಮಹಿಳೆಯ ಕಾಲು ಸೀಟ್ನ ಅಡಿಯಲ್ಲಿ ಸಿಕ್ಕಾಕೊಂಡಿರುವಂಥ ಕಾರಣ ಕಾಲನ್ನು ಸುರಕ್ಷಿತವಾಗಿ ತೆಗೆಯಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಿರುವಂಥದ್ದು. ಅದು ಟೈಟ್ ಆಗ್ತಿರುವಂಥ ಕಾರಣಕ್ಕಾಗಿ ಮಹಿಳೆಯ ಗೋಳಾಟ ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರುವಂಥ ವಿಜುವಲ್ಸ್ಗಳನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸತತ ಪ್ರಯತ್ನದ ನಡುವೆ ಫೈರ್ ಅವರು ಸುರಕ್ಷಿತವಾಗಿ ಆ ಮಹಿಳೆಯ ಕಾಲನ್ನು ಹೊರತೆಗೆಯುವಂಥ ಪ್ರಯತ್ನ ಏನಾಗ್ತಾ ಇದೆ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಲು ಕೆಲವು ಕ್ಷಣದಲ್ಲಿ ಕಟ್ಟಾಗುತ್ತೆ ಅನ್ನುವಂಥ ಆತಂಕ ಮಹಿಳೆಗೆ ಮನೆ ಮಾಡಿರುವಂಥ ಕಾರಣಕ್ಕಾಗಿ ಆದರೂ ಕೂಡ ಫೈರ್ ಇಂಜಿನ್ ಅವರು ಸಾಕಷ್ಟು ಸುರಕ್ಷತೆಯಿಂದ ಆ ಮಹಿಳೆಯ ಕಾಲನ್ನು ಹೊರತೆಗೆಯುವಂಥ ಪ್ರಯತ್ನ ನಿರಂತರವಾಗಿ ಮಾಡ್ತಾ ಇದೆ. ಆ ಮಹಿಳೆ ನನ್ನ ಕಾಲಿಗೆ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾನು ನಿಮಗೆ ವಿಜುವಲ್ಸ್ಗಳಲ್ಲಿ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅರವಿಂದ್, ರೈಟ್, ಇವರೊಬ್ಬರಿಗೆ ಮಾತ್ರ ಹೀಗಾಗಿದೆಯಾ ನಾಗೇಶ್, ಅಥವಾ ಬೇರೆ ಬೇರೆ ಪ್ರಯಾಣಿಕರಿಗೂ ಏನಾದ್ರು ತುಂಬ ತೊಂದರೆ ಆಗಿದೆಯಾ ಅಂತ? ಅರವಿಂದ್, ಹಿಂಬದಿ ಬಸ್ಸಲ್ಲಿ ಇದ್ದಂತಹ ಪ್ರಯಾಣಿಕರಿಗೆ ಒಂದಷ್ಟು ಫ್ರಂಟಲ್ಲಿ ಕೂತಿರುವಂಥ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಜೊತೆಗೆ ಡ್ರೈವರ್ ಮತ್ತು ಕಂಡಕ್ಟರ್ ಏನಿದ್ರು ಅವರಿಗೆ ಗಂಭೀರವಾಗಿ ಗಾಯ ಆದಂಥ ಕಾರಣಕ್ಕಾಗಿ ಅವರೆಲ್ಲರಿಗೂ ಕೂಡ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಒಂದು ಕಡೆ ಆದರೆ, ದುರಂತ ಏನಂದರೆ ಮಹಿಳೆ ಚಾಲಕರ ಹಿಂಬದಿಯ ಸೀಟ್ ಹಿಂದೆ ಕೂತಿದ್ದಂಥ ಕಾರಣಕ್ಕಾಗಿ ಅವರ ಕಾಲು ನಜ್ಜುಗುಜ್ಜಾಗಿದೆ. ಫ್ರಂಟ್ ಭಾಗ ಸಂಪೂರ್ಣವಾಗಿ ಆ ಸಂದರ್ಭದಲ್ಲಿ ಅವರ ಕಾಲು ಆ ಸೀಟ್ನ ಅಡಿಯಲ್ಲಿ ತಗಲಾಕೊಂಡಿರುವಂಥದ್ದು. ಆ ಕಾರಣಕ್ಕಾಗಿ ಅವರನ್ನು ಸುರಕ್ಷಿತವಾಗಿ ಹೊರತೆಗೆಯಲಿಕ್ಕೆ ಫೈರ್ ಸಿಬ್ಬಂದಿಗಳು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಿರುವಂಥ ವಿಜುವಲ್ಸ್ಗಳಿಂದ ಅದು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸತತ ಪ್ರಯತ್ನದ ನಡುವೆಯೂ ಕೂಡ ಅದನ್ನು ಹೊರತೆಗೆಯಲಿಕ್ಕೆ ಸಾಕಷ್ಟು ಕಷ್ಟಕರವಾಗಿರುವಂಥದ್ದು. ಯಾಕಂದರೆ ಬಸ್ನ ಫ್ರಂಟ್ ಭಾಗ ಏನಿದೆ ಅದು ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಆ ಸೀಟು ಕಚ್ಕೊಂಡಿದೆ. ಆ ಕಾರಣಕ್ಕಾಗಿ ಆ ಮಹಿಳೆಯ ಕಾಲನ್ನು
ಸ್ವಲ್ಪ ತೊಂದರೆ ಆಗದಂತೆ ಹೊರತೆಗೆಯಲಿಕ್ಕೆ ನಿರಂತರ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಹಾರೆ ಸೇರಿದಂತೆ ಬೇರೆ ಬೇರೆ ಪಿಕಾಸುಗಳನ್ನ ತೆಗೆದು ಅಲ್ಲಿ ಕಟ್ ಮಾಡುವಂತ ಪ್ರಯತ್ನ ನಿರಂತರವಾಗಿ ಮಾಡಲಾಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್, ನಿಮ್ಮ ಜೊತೆ ಮತ್ತೆ ನಾನು ಮಾತನಾಡ್ತೀನಿ. ಬೆಂಗಳೂರಿನ KR ಸರ್ಕಲ್ನಲ್ಲಿ ಸರಣಿ ಅಪಘಾತ ಆಗಿಬಿಟ್ಟಿದೆ. ಸಿಗ್ನಲ್ನಲ್ಲಿ ನಿಂತಿದ್ದ BMTC ಬಸ್ಗೆ ಹಿಂದ್ಗಡೆಯಿಂದ ಒಂದು ಟೆಂಪೋ ಬಂದು ಗುದ್ದಿ ಬಸ್ಸು ನಜ್ಜುಗುಜ್ಜಾಗ್ಬಿಟ್ಟಿದೆ. ಆ ಬಸ್ಸು ಮುಂದ್ಗಡೆ ನಿಂತಿದ್ದು ಇನ್ನೊಂದು ಬಸ್ ಹೊಡೆದಿದೆ. ಹಾಗಾಗಿ ಅಲ್ಲೊಬ್ಬ ಮಹಿಳೆ ಡ್ರೈವರ್ ಹಿಂದೆ ಕೂತಿದ್ದವರು ಸೀಟ್ ಜಾಮ್ ಆಗಿಬಿಟ್ಟು ಕಾಲು ಸಿಕ್ಕಾಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಹೊರಗೆ ತೆಗೆಯೋದಕ್ಕೆ ಇವಾಗ ಅಗ್ನಿಶಾಮಕ ದಳದವರೆಲ್ಲ ಬಂದಿದ್ದಾರೆ. ಡ್ರೈವರ್ ಮತ್ತು ಕಂಡಕ್ಟರ್ಗೆ ಗಂಭೀರ ಗಾಯ ಆಗಿದೆಯಂತೆ. ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ದಾಖಲು ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇದೆ. ನೋಡಿ ಅಲ್ಲಿ ತೆಗಿತಾ ಇರ್ತಕ್ಕಂಥದ್ದು, ಬಟ್ ಅವ್ರು ತುಂಬ ನೋವಾಗ್ತಾ ಇದೆ. ಅವರು ಬಾಯಿ ಬಡ್ಕೋತಾ ಇದ್ದಾರೆ ಪಾಪ, ನೋವು ತಡೆಯೋಕ್ಕಾಗ್ದೇನೆ. ಕಾಲು ನೋಡಿ ಹೆಂಗೆ ಸಿಕ್ಕಾಕೊಂಡಿದೆ ಅಂತ. ಒಂದು ಅಲ್ಲಿ ಆ ಐರನ್ ರಾಡನ್ನು ಬೆಂಡ್ ಮಾಡಬೇಕು, ಇವಾಗ ಬೆಂಡ್ ಮಾಡಿ ತೆಗಿಬೇಕು. ಐರನ್ ರಾಡನ್ನು ಬೆಂಡ್ ಮಾಡಿ ಕಾಲನ್ನು ಸೇಫಾಗಿ ತೆಗಿಬೇಕು. ಡ್ರೈವರು ಕಂಡಕ್ಟರ್ಗೆ ಏಟಾಗಿದೆ, ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ಲೈವ್ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಾ. ಬಸ್ ಒಳಗಡೆ ಲೈವ್ ದೃಶ್ಯಗಳು. ತುಂಬ ಕೇರ್ಫುಲ್ ಆಗಿ ತೆಗಿಬೇಕು. ಮತ್ತು ಇದಕ್ಕೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಸ್ವಲ್ಪ ಅವ್ರಿಗೆ, ಇಲ್ಲಾಂದರೆ ಕಷ್ಟ ಆಗುತ್ತೆ. ನೋಡಿ ಅವ್ರಿಗೆ ಪಾಪ ತುಂಬ ಕಷ್ಟ ಆಗ್ತಾ ಇದೆ. ಅವ್ರಿಗೆ ಆಲ್ರೆಡಿ ತಲೆಗೆ ಏಟು ಬಿದ್ದಿದೆ. ಐ ಥಿಂಕ್ ಅಲ್ಲೇ ಇದ್ದಿದ್ದು ಫಸ್ಟ್ ಏಡ್ ಬಾಕ್ಸಲ್ಲಿ ಅವ್ರಿಗೆ ಬ್ಯಾಂಡೇಜ್ ಎಲ್ಲ ಕಟ್ಟಿದ್ದಾರೆ. ನೋಡಿ ಹೆಂಗಾಗ್ಬಿಡುತ್ತೆ ಪರಿಸ್ಥಿತಿ ಅನ್ನೋದಕ್ಕೆ. ಆ ಕಾಲು ತೆಗಿಯೋಕ್ಕಾಗ್ತಿಲ್ಲ ಹೊರಗಡೆಗೆ ಅವ್ರಿಗೆ.